ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಗೆಳೆಯರ ಬಳಗದ ಹತ್ತಿರವಿರುವ ಡಾಕ್ಟರ್ ರಾಜ್ಕುಮಾರ್ ಆಡಿಟೋರಿಯಂನಲ್ಲಿ ಯಶಸ್ವಿ ಉದ್ಯಮಿಗಳು, ಸಾಹಿತಿ, ಚಲನಚಿತ್ರ ನಿರ್ಮಾಪಕರು, ಪ್ರಗತಿಪರ ರೈತರು ಹಾಗೂ ಸಾಮಾಜಿಕ ಚಿಂತಕರಾದ ಶ್ರೀನಿವಾಸ್ ಸೂಡಾ ಅವರ 70ರ ಸಂಭ್ರಮ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮಾಜಿ ಗೃಹ ಮಂತ್ರಿಗಳು ಹಾಗೂ ತೀರ್ಥಹಳ್ಳಿ ಶಾಸಕರಾದ ಆರ್ ಜ್ಞಾನೇಂದ್ರ ಅವರು ಮತ್ತು ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯರವರು ಪಾಲ್ಗೊಂಡು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಎಲ್ಲ ಗಣ್ಯರು ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಿ ತದನಂತರ ಚಿತ್ರ ಸಾಹಿತಿಗಳಾದ ಬೇಗೂರು ರಮೇಶ್, ನರಸಿಂಹಮೂರ್ತಿ, ಹಿರಿಯ ಪತ್ರಕರ್ತರಾದ ಜಾಣಗೆರೆ ವೆಂಕಟರಾಮಯ್ಯ ಸೇರಿದಂತೆ 3 ದಿಗ್ಗಜರಿಗೆ ಗೌರವ ಸನ್ಮಾನವನ್ನ ಸಮರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆ ಗೋಪಾಲಯ್ಯ ಅವರು, ಶ್ರೀನಿವಾಸ್ ಸೂಡಾ ಅವರು ಕಳೆದ 25 ವರ್ಷಗಳಿಂದ ನಮ್ಮ ಮಧ್ಯೆ ಇದ್ದು ಅಗಾಧವಾದ ಸಾಧನೆ ಮಾಡಿದ್ದಾರೆ. ಇಂದು ಅವರಿಗೆ 70ರ ಹರೆಯದ ಸಂಭ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವುದು ನಮ್ಮ ಸುದಿನ ಎಂದು ಶ್ರೀನಿವಾಸ್ ಅವರ ಸಾಧನೆಯನ್ನ ಮುಕ್ತಕಂಠದಿಂದ ಶಾಸಕ ಗೋಪಾಲಯ್ಯ ಗುಣಗಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ನರೇಂದ್ರ ಬಾಬು, ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎಸ್ ಹರೀಶ್, ಉಪಾಧ್ಯಕ್ಷರಾದ ಎನ್ ಜಯರಾಮ್, ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ, ಬಿಬಿಎಂಪಿ ಸದಸ್ಯರಾದ ಕೆವಿ ರಾಜೇಂದ್ರ ಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ, ಸುಧಾಕರ್ ಶೆಟ್ಟಿ, ಉಪೇಂದ್ರ ಶೆಟ್ಟಿ, ವೆಂಕಟೇಶ್ ಮೂರ್ತಿ, ಡಾಕ್ಟರ್ ಪ್ರಸನ್ನ, ಡಾಕ್ಟರ್ ನಾಗೇಂದ್ರ ಸೇರಿದಂತೆ ಹಲವು ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ಸೂಡಾ ಅವರಿಗೂ ಕೂಡ ಗೌರವ ಸನ್ಮಾನ ಮಾಡಿ ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದ ಎಲ್ಲ ನೇತೃತ್ವವನ್ನ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಶ್ರೀಯುತ ರಾಘವೇಂದ್ರ ಶೆಟ್ಟಿ ಅವರು ವಹಿಸಿದ್ದರು. ನಾನು ಹೇಳ್ಬೇಕಂದ್ರೆ ನನ್ನನ್ನು ಮಂತ್ರ ಮುಗ್ಧರನ್ನಾಗಿ ಮಾಡಿ ಕಿರಿಯರನ್ನಾಗಿ ಮಾಡಿ ಇಷ್ಟೆಲ್ಲ ಏನ್ ಮಾಡಿದೀನಿ ಅನ್ನೋದು ಆಯ್ತು. ಮಗು ರೀತಿ ಮಾಡಿಬಿಟ್ರು ಅಥವಾ ಸನ್ಯಾಸಿ ಆಗೋಗ್ಬೇಕು, ಅಷ್ಟು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದೆ. ನಾನು ಸಣ್ಣವನಾಗ್ಬಿಟ್ಟಿದ್ದೆ, ಏನ್ ಮಾಡಿದೀನಿ ಏನ್ ಬಿಟ್ಟಿದ್ರು ಗೊತ್ತಿಲ್ಲ. ಇನ್ನು ನಾನು ಅವ್ರಿಗೆ ಏನ್ ಹೇಳಿ, ಈ ನಮ್ಮ ಅಭಿಮಾನಿ ಬಳಗದವ್ರು ನನ್ನ ಏನು ಉತ್ತಮ ಸಾಧನೆ ಗೊತ್ತಾಗಿದೆ. ಅದೇನು ಯಾರ್ಯಾರೋ ಬಂದು ಯಾರು ಒಟ್ಟು ನನ್ನ 40 ವರ್ಷದ ಜೀವನದಲ್ಲಿ ನಾನು ಚಲನಚಿತ್ರ ರಂಗದಲ್ಲಿ ಗೋವಾದಲ್ಲಿ ಅಂಬಿಕಾ ಸ್ವಾಮಿ ಪ್ರಶಸ್ತಿ ತಗೊಂಡಿಲ್ಲ, ವಾರ್ತಾ ಮಂತ್ರಿ ಆಗಿದೆ. ಅದು ಇಷ್ಟು ಸಂತೋಷ, ಇಷ್ಟು ನಮ್ಮ ಬಳಗದವರು, ನಮ್ಮೂರು, ನಮ್ಮ ಹಿತೈಷಿಗಳು ನಾನು ಹೇಳ್ದ ಏನು ಹೇಳಲಿಕ್ಕೆ ನನಗೆ ಶಬ್ದಗಳು ಸಿಗ್ತಾ ಇಲ್ಲ. ಆ ಥರ ಇನ್ನೇನಿಲ್ಲ. ಅವರು ನಮ್ಮ ಅಭಿಮಾನಿ ಬೆಳೆದವ್ರಿಗೆ ಎಲ್ಲ ನಮ್ಮ ಹುಡುಗರೆ, ಅವ್ರಿಗೆ ದೇವರು ಎಲ್ಲ ಇಲ್ಲಿ ಯಶಸ್ಸು ಕೊಟ್ಟು ಒಳ್ಳೆಯದಾಗಿ ಮಾಡಿ ಅಂತ ಹೇಳುವುದು. ನಾನು ಏನು ಹೇಳಿ, ನಾನು ಪ್ರವಚನ ಮಾಡ್ಲಿಕ್ಕೆ ಸ್ವಾಮೀಜಿ ಅಲ್ಲ, ನಾನೊಬ್ಬ ಕರ್ಮಯೋಗಿ, ಚಿತ್ರರಂಗ ನಿರ್ದೇಶನ, ಸ್ಕ್ರಿಪ್ಟ್ ಸ್ವಲ್ಪ ಬರವಣಿಗೆ ಇದೆ, ಸಾಹಿತಿ ಸೇರಿಸಿದ್ರು. ನನಗೆ ಏನೇನೋ ತಗೊಂಡು ಎಲ್ಲ ಇಟ್ಬೇಕು. ಆದ್ರೆ ಒಂದೇ ಹೇಳ್ತೀನಿ, ಅಣ್ಣವ್ರು ಹೇಳೋ ಮಾತು, ನಮ್ಮನ್ನ ಆಡಿಸುವಂತ ದೊಡ್ಡ ದೈವ ಶಕ್ತಿ ಹಿಂದೆ ಇರುತ್ತಂತೆ. ಅದನ್ನೇನು ಜಾಪಿಸ್ಕೊಂಡು ರಾಜ್ಕುಮಾರ್ ಅನ್ನೋರು, ನಾನು ಒಂದು 3-4 ಸಲ ಮನೆಗೆ ಹೋಗಿದ್ದೆ, ಕಾಲೇಜಿಗೆ ಬಂದಾಗೂ ಹೋಗಿದೆ, ನಮ್ಮ ಮನೇಲಿ ಫೋಟೋ ಆಗಿದೆ. ಆಶಯ ಪಡೆದು ಅವ್ರಿಗಿಂತ ಮೇಲ್ಮಟ್ಟಕ್ಕೂ ಹೋಗಿರ್ತಕ್ಕಂಥ ನಿರ್ದೇಶನಗಳು ಇವತ್ತು ನಮ್ಮ ಕಣ್ಮುಂದೆ ಇದೆ. ಉದ್ಯೋಗದಲ್ಲಿ, ಫೈನಾನ್ಸಲ್ಲಿ, ಹೋಟೆಲ್ ಉದ್ಯಮದಲ್ಲಿ ಅವರಿಂದ ಸಹಾಯ ಪಡೆದಂತಕ್ಕಂಥವ್ರು ಅನೇಕ ಜನ ಇವತ್ತು ಅವರು ಬದುಕನ್ನು ಬೆಂಗಳೂರಿನಲ್ಲಿ ರೂಢಿಸ್ಕೊಂಡಿದ್ದಾರೆ, ಉಡುಪಿನಲ್ಲೂ ರೂಢಿಸ್ಕೊಂಡಿದ್ದಾರೆ, ಮಂಗಳೂರಿನಲ್ಲೂ ರೂಢಿಸ್ಕೊಂಡಿದ್ದಾರೆ. ಇವತ್ತು ನಾವು ಯಾರಿಂದ ಸಹಾಯವನ್ನು ಕಾಣ್ತೇವೆ, ನಮ್ಮ ಜೀವ ಇರೋವರೆಗೂ ಒಂದು ಮನೆಯಲ್ಲಿ ಒಂದು ಗ್ಲಾಸ್ ನೀರು ಕುಡಿಲಿ, ಒಂದು ತುತ್ತು ಅನ್ನ ಹಾಕಲಿ, ನಮಗೆ ಯಾರು ದಾರಿ ತೋರಿಸ್ತಾರೆ ಅವ್ರನ್ನ ನಾವು ಕೊನೆವರೆಗೂ ನಡೆಸ್ಕೊಂತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದು ನಮ್ಮ ತಂದೆ ತಾಯಿ ನಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಜೀವನದಲ್ಲಿ ಕಷ್ಟ ಸುಖ ಎಲ್ಲವನ್ನೂ ಬರುತ್ತೆ. ನಾವ್ಯಾರು ನಾವೆಲ್ಲ ಹುಟ್ಟಿದ್ದೀವಿ, ನಾವು ಹೋಗಬೇಕಾದ್ರೆ ನಮ್ಮಿಂದ ಯಾವ್ದು ಆಸ್ತಿ ಯಾವುದು ಬರೋದಿಲ್ಲ. ನಾವೇನಾದ್ರೂ ಈ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಆ ಜನರ ಬಾಯಿಂದ ಒಳ್ಳೆ ಮಾತು ಬರ್ತದೆ.
ಇದರಿಂದ ಇನ್ನೂ ಇರಬೇಕಾಗಿತ್ತು, ಇನ್ನೂ ಎಷ್ಟೋ ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಅಂತ. ನಾವೆಲ್ಲ ಅವರ ಶಿಷ್ಯರುಗಳು. ಇವತ್ತೇನು ನಮ್ಮದೊಂದು ತಂಡ ಇದೆ, ಈ ರೀತಿಯ ನೂರಾರು ಜನ ಯುವಕರಿಗೆ ಅವರೊಂದಿಷ್ಟು ಜೀವನವನ್ನು ಕೊಟ್ಟಂಥವ್ರು ಅಂತ ಹೇಳಿದ್ರೆ ತಪ್ಪಲಾರದು. ಇವತ್ತು ಬೆಂಗಳೂರಿನಲ್ಲಿ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಒಂದಿಷ್ಟು ಸಂಸ್ಥೆಗಳನ್ನ ಮಾಡಿಕೊಂಡು ಕೆಲಸಗಳನ್ನ ನಾವು ಕೂಡ ಭಾಳಷ್ಟು ಜನರಿಗೆ ಕೆಲಸಗಳನ್ನ ಕೊಟ್ಕೊಂಡು, ನಾನು ಅಂತಲ್ಲ ನಮ್ಮ ಜೊತೆಲೆಲ್ಲ ನಿಂತಿದ್ದಾರಲ್ಲ, ನಾವುಗಳೆಲ್ಲ ಉದ್ಯೋಗಗಳನ್ನ ಮಾಡಿಕೊಂಡು ಬೆಂಗಳೂರಿನಲ್ಲಿ ಬದುಕ್ತಾಯಿದ್ವಿ. ಒಂದು ಕಾಲಘಟ್ಟದಲ್ಲಿ ನಮಗೆ ಅವತ್ತಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ಬದುಕಬೇಕು, ಬೆಂಗಳೂರಿನಲ್ಲಿ ಯಾವ ರೀತಿ ಬಾಳಬೇಕು, ನಾವು ಏನು ಮಾಡಬೇಕು ಅನ್ನುವ ಒಂದು ಮನಸ್ಸಿನ ತೊಳಲಾಟ ಅಂತಾರಲ್ಲ, ಆ ಸಂದರ್ಭದಲ್ಲಿ ನಮಗೆ ದಾರಿ ಕೊಟ್ಟವರು ನಮ್ಮ ಚಿಕ್ಕಪ್ಪನವರು ಹೌದು, ಅವರು ನಮ್ಮ ಗುರುಗಳು ಹೌದು, ಮಾರ್ಗದರ್ಶಕರು ಹೌದು. ಇಂಥ ಸಂದರ್ಭದಲ್ಲಿ ಹೀಗೆ ಜೀವನಗಳು ಎಲ್ಲ ಮುಂದುವರ್ಸ್ಕೊಂಡು ಬಂದ್ವಿ. ಸುಮಾರು 30-35 ವರ್ಷಗಳ ಸಂಬಂಧ ಬೆಂಗಳೂರಿನಲ್ಲಿ ಅವ್ರ ಜೊತೆಗೆ. ಇವತ್ತು ಅವರ ಒಂದು ಜೀವನದ ಶೈಲಿ ನೋಡಿಬಿಟ್ಟು ನಾವೆಲ್ಲ ವಿಶೇಷವಾಗಿ ಬದುಕ್ತಾ ಇದ್ದೀವಲ್ಲ, ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸನ್ಮಿತ್ರರಿಗೆ ಒಂದು ಆಲೋಚನೆ ಬಂದು ನಮ್ಮ ಹತ್ರ ಅದ್ರ ಬಗ್ಗೆ ಚರ್ಚೆಗಳನ್ನ ಮಾಡಿ, ನಾವುಗಳವರಿಗೆ ಒಂದು ಗ್ರಂಥ ಬಿಡುಗಡೆ ಸಂದರ್ಭದಲ್ಲಿ ಅವ್ರಿಗೊಂದು ಗುರುವಂದನೆ ರೀತಿಯಲ್ಲಿ ಒಂದು ಕಾಣಿಕೆಯನ್ನು ಅಪ್ಸೋದಿರ್ಬೋದು ಅಥವಾ ಗೌರವಾರ್ಪಣೆ ಮಾಡೋದಿರ್ಬೋದು, ಆ ರೀತಿಯ ಕಾರ್ಯಕ್ರಮ ಮಾಡಿ ಅವರ ಮನಸ್ಸಿಗೆಲ್ಲ ಒಂದಿಷ್ಟು ನೆಮ್ಮದಿ ಕೊಡಬೇಕು ಅನ್ನುವ ಒಂದು ಸುಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲ ಹಿರಿಯರ ಮಿತ್ರರ ದೊಡ್ಡ ದೊಡ್ಡ ಕವಿಗಳು, ಸಾಹಿತಿಗಳು, ನಮ್ಮ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರುಗಳು, ಇವರೆಲ್ಲ ಸಮ್ಮುಖದಲ್ಲಿ ಭಾಳ ಅರ್ಥಪೂರ್ಣವಾದಂತಹ ಶ್ರೀನಿವಾಸ ಹುಡ್ರ 70ರ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ನಡೀತು. ನಮಗೆಲ್ಲ ತುಂಬ ಖುಷಿಯಾಗಿದೆ. ನಮಗೆಲ್ಲ ಒಟ್ಟಾರೆ ಭಾಳ ಸಂತೋಷದ ಸಂಭ್ರಮದಲ್ಲಿ ನಾವೆಲ್ಲ ಮನಸ್ಸಿನಲ್ಲಿ ಖುಷಿಪಟ್ಟಿದ್ದೀವಿ.